ಯತ್ನಾಳ್ ಅವರು ಸವಾಲನ್ನು ನೀವು ಸ್ವೀಕಾರ ಮಾಡಿದ್ರಿ. ಈಗ ತಿರಸ್ಕಾರ ಆಯಿತು. ನಂತರ ಅವರು ಎಕ್ಸಲ್ಲಿ ಏನು ಪೋಸ್ಟ್ ಹಾಕಿದ್ರು, ಇದು ಉತ್ತರ ಕುಮಾರನ ಪೌರುಷ ವಲಯ ಮುಂದೆ ಅಂತ ಹಾಕಿದ್ರು. ಇದಕ್ಕೇನು ಹೇಳ್ತೀನಿ? ಮತ್ತು ಮುಂದೆ ಈಗ ನೀವು ಓಪನ್ ಆಗಿ ನಾನು ಬರೆದು ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ. ಮುಂದಿನ ನಿಮ್ಮ ನಡೆ ಏನು? ನೋಡಿ, ಉತ್ತರ ಕುಮಾರ್ ಯಾರು ಅನ್ನೋದು ಈಗಾಗಲೇ ನಿರ್ಣಯ ಜನ ರಾಜ್ಯದಲ್ಲಿ ಮಾಡಿಬಿಟ್ಟಿದ್ದಾರೆ. ನಾನಲ್ಲ, ರಾಜ್ಯದ ಜನನೇ ಹೇಳ್ತಾ ಇದ್ದಾರೆ. ಜೊತೆಗೆ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ನಾವು ಬ್ಲ್ಯಾಂಕ್ ಲೆಟ್ರನ್ನು ಅವ್ರ ಕೈಯಲ್ಲಿ ಕೊಡ್ತೀನಿ. ಮೊದಲು ನಂದು ಕೊಟ್ಟು ಸ್ವೀಕಾರ ಆದಮೇಲೆ ಅವ್ರದ್ದು ಕೊಟ್ಟು ಬರಲಿ ಅವರು. ಇದಕ್ಕಿಂತಲೂ ಹೆಚ್ಚಿಗೆ ಇನ್ನೇನು ಅದರಲ್ಲಿ ಅರ್ಥ ಇಲ್ಲ. ನಾನು ಯಾವತ್ತು ಮಾಧ್ಯಮದ ಮುಂದೆ ಹೋಗಿದ್ದೀನಿ, ಅವತ್ತಿನ ಹಿಡಿದು ಇವತ್ತಿನ ತನಕ ನಿಮ್ಮಿಂದ ದೂರ ಹೋಗಿಲ್ಲ. ನಾನು ಸಾರ್ವಜನಿಕ ಜೀವನದಲ್ಲೇ ಇದ್ದೀನಿ. ನಾನು ಈ ಸವಾಲು ಸ್ವೀಕಾರ ಮಾಡಿದ್ದೀನಿ. ವಿವೇಚನೆಗೆ ಬಿಟ್ಟಿದ್ದು ಅವರಿಗೆ ಇನ್ನು ಮುಂದೆ ಯಾವ ನಿರ್ಣಯ ತಗೊಳ್ಬೇಕು ಅನ್ನೋದು. ಅವ್ರ ಮುಂದೆ ಎಡಿಟ್ರಿಗೆ ನೀವು ಮುಂದೆ ಹಿಂದೆ ಇಡ್ತೀರಿ. ನಾನು ಬ್ಲ್ಯಾಂಕ್ ಲೆಟ್ರ್ ಕೊಡ್ತೀನಿ ಅಂತ ಹೇಳಿದೆ ನಿಮಗೆ. ನೀವೇ ಒಯ್ದು ಕೊಡ್ತೀರಾ? ಕೊಟ್ಬಿಡಿ ಹೋಗಲಿ. ನೀವು ರೆಡಿ ಅಂತ ಹೇಳಿದ ಮೇಲೆ ಮತ್ತೇನು ಮಾಡೋದಿದೆ? ಇನ್ನು ರೆಡಿ ಅಂತ ಹೇಳಿದ ಮೇಲೆ ಎಲ್ಲಿ ಓಡೋಗಕ್ಕೆ ಬರ್ತದಾ? ಯತ್ನಾಳ್ ಅವರು ಸವಾಲನ್ನು ನೀವು ಸ್ವೀಕಾರ ಮಾಡಿದ್ರಿ. ಈಗ ತಿರಸ್ಕಾರ ಆಯಿತು. ನಂತರ ಅವರು ಎಕ್ಸಲ್ಲಿ ಏನು ಪೋಸ್ಟ್ ಹಾಕಿದ್ರು, ಇದು ಉತ್ತರ ಕುಮಾರನ ಪೌರುಷ ವಲಯ ಮುಂದೆ ಅಂತ ಹಾಕಿದ್ರು. ಇದಕ್ಕೇನು ಹೇಳ್ತೀನಿ? ಮತ್ತು ಮುಂದೆ ಈಗ ನೀವು ಓಪನ್ ಆಗಿ ನಾನು ಬರೆದು ಕೊಡ್ತೀನಿ ಅಂತ ಹೇಳ್ತಾ ಇದ್ರಿ. ಮುಂದಿನ ನಿಮ್ಮ ನಡೆ ಏನು? ನೋಡಿ, ಉತ್ತರ ಕುಮಾರ್ ಯಾರು ಅನ್ನೋದು ಈಗಾಗಲೇ ನಿರ್ಣಯ ಜನ ರಾಜ್ಯದಲ್ಲಿ ಮಾಡಿಬಿಟ್ಟಿದ್ದಾರೆ. ನಾನಲ್ಲ, ರಾಜ್ಯದ ಜನನೇ ಹೇಳ್ತಾ ಇದ್ದಾರೆ. ಜೊತೆಗೆ ಇವತ್ತು ನಿಮ್ಮ ಮಾಧ್ಯಮದ ಮುಖಾಂತರ ಹೇಳ್ತಾ ಇದ್ದೀನಿ, ನಾವು ಬ್ಲ್ಯಾಂಕ್ ಲೆಟ್ರನ್ನು ಅವ್ರ ಕೈಯಲ್ಲಿ ಕೊಡ್ತೀನಿ. ಮೊದಲು ನಂದು ಕೊಟ್ಟು ಸ್ವೀಕಾರ ಆದಮೇಲೆ ಅವ್ರದ್ದು ಕೊಟ್ಟು ಬರಲಿ ಅವರು. ಇದಕ್ಕಿಂತಲೂ ಹೆಚ್ಚಿಗೆ ಇನ್ನೇನು ಅದರಲ್ಲಿ ಅರ್ಥ ಇಲ್ಲ. ನಾನು ಯಾವತ್ತು ಮಾಧ್ಯಮದ ಮುಂದೆ ಹೋಗಿದ್ದೀನಿ, ಅವತ್ತಿನ ಹಿಡಿದು ಇವತ್ತಿನ ತನಕ ನಿಮ್ಮಿಂದ ದೂರ ಹೋಗಿಲ್ಲ. ನಾನು ಸಾರ್ವಜನಿಕ ಜೀವನದಲ್ಲೇ ಇದ್ದೀನಿ. ನಾನು ಈ ಸವಾಲು ಸ್ವೀಕಾರ ಮಾಡಿದ್ದೀನಿ. ವಿವೇಚನೆಗೆ ಬಿಟ್ಟಿದ್ದು ಅವರಿಗೆ ಇನ್ನು ಮುಂದೆ ಯಾವ ನಿರ್ಣಯ ತಗೊಳ್ಬೇಕು ಅನ್ನೋದು. ಅವ್ರ ಮುಂದೆ ಎಡಿಟ್ರಿಗೆ ನೀವು ಮುಂದೆ ಹಿಂದೆ ಇಡ್ತೀರಿ. ನಾನು ಬ್ಲ್ಯಾಂಕ್ ಲೆಟ್ರ್ ಕೊಡ್ತೀನಿ ಅಂತ ಹೇಳಿದೆ ನಿಮಗೆ. ನೀವೇ ಒಯ್ದು ಕೊಡ್ತೀರಾ? ಕೊಟ್ಬಿಡಿ ಹೋಗಲಿ. ನೀವು ರೆಡಿ ಅಂತ ಹೇಳಿದ ಮೇಲೆ ಮತ್ತೇನು ಮಾಡೋದಿದೆ? ಇನ್ನು ರೆಡಿ ಅಂತ ಹೇಳಿದ ಮೇಲೆ ಎಲ್ಲಿ ಓಡೋಗಕ್ಕೆ ಬರ್ತದಾ?